ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಎಲ್ಲೋ ಅಲ್ಲೇ ವಿಕ್ಕಿ. ತ್ರಿವಿಕ್ರಮ್ ಬಿಟ್ಟು ಬೇರೆ ಯಾರ ಜೊತೆಯೂ ಸೇರದೆ ಫೈನಲ್ ವರೆಗೂ ಬಂದ ಭವ್ಯ. ಇಬ್ಬರು ಪ್ರಪೋಸ್ ಮಾಡ್ಕೊಂಡಿದ್ದೇನು, ಐ ಲವ್ ಯು ಪನ್ನುಕುಟ್ಟಿ ಅಂತ ಹೇಳಿದ್ದೇನು, ಯಾರು ಏನೇ ಹೇಳಿ ತಲೆ ಕೆಡಿಸ್ಕೊಳ್ಬೇಡ, ನಮ್ಮ ಪ್ರೀತಿ ಶಾಶ್ವತ ಎಂದಿದ್ದೇನು. ಆದ್ರೆ ಬಿಗ್ ಬಾಸ್ ಟೈಟಲ್ ಕೈ ತಪ್ಪಿ ಹೋದ ಮೇಲೆ ಎಲ್ಲವೂ ಉಲ್ಟಾ. ಹೌದು, ವಿಕ್ಕಿ ಮತ್ತು ಭವ್ಯ ಲವ್ ಸ್ಟೋರಿ ಕಪ್ ಗೆದ್ದಿದ್ರೆ ಮಾತ್ರ ಕಂಟಿನ್ಯೂ ಆಗ್ತಿತ್ತಾ? ಭವ್ಯ ಇದೇ ಷರತ್ತಿನ ಮೇಲೆ ವಿಕ್ಕಿ ಹಿಂದೆ ಬಿದ್ದಿದ್ಲಾ? ಇಲ್ಲ ವಿಕ್ಕಿ ಈಗ ಲವ್ ಸ್ಟೋರಿಗೆ ಫುಲ್ ಸ್ಟಾಪ್ ಇಟ್ಟಿದಾರ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಅದಕ್ಕೆ ಕಾರಣ ದೊಡ್ಡ ಮನೆಯಿಂದ ಬಂದು ವಿಕ್ಕಿ ಹೇಳಿರೋ ಮಾತು. ಅಷ್ಟಕ್ಕೂ ತ್ರಿವಿಕ್ರಮ್ ಹೇಳಿದ್ದೇನು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಸದಾ ಅಂಟಿಕೊಂಡೆ ಓಡಾಡಿದ ಜೋಡಿ ಅಂದ್ರೆ ಅದು ಭವ್ಯ ಮತ್ತು ತ್ರಿವಿಕ್ರಮ್. ಒಮ್ಮೊಮ್ಮೆ ಇವರ ಅತಿರೇಕದ ವರ್ತನೆ ವೀಕ್ಷಕರಿಗೂ ಕಿರಿಕಿರಿ ಆಗ್ತಿತ್ತು. ಫ್ಯಾಮಿಲಿ ಜೊತೆ ನೋಡಲು ಕೂಡ ಮುಜುಗರ ಆಗೋ ರೀತಿ ಇಬ್ರು ಬಿಹೇವ್ ಮಾಡ್ತಿದ್ರು. ಪರಸ್ಪರ ಅಂಟಿಕೊಂಡೇ ಇರೋದು, ಕಾಲಲ್ಲೂ ಹಾರ್ಟ್ ಸಿಂಬಲ್ ಬಿಡಿಸೋದು, ಪರಸ್ಪರ ಊಟ ಮಾಡಿಸಿಕೊಂಡು ನಾವೇ ಬೆಸ್ಟ್ ಜೋಡಿ ಅನ್ನೋ ತರ ಇಬ್ರು ಆಡ್ತಿದ್ರು. ಪ್ರತಿ ಸಲ ಕಿಚ್ಚ ಸುದೀಪ್ ಇಬ್ಬರಿಗೂ ಅದೆಷ್ಟೇ ವಾರ್ನಿಂಗ್ ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಅದರಲ್ಲೂ ನೀವು ಕಪ್ ಗೆದ್ರೆ ನಮ್ಮ ಮದುವೆ ಅಂತ ಭವ್ಯ ತ್ರಿವಿಕ್ರಮ್ಗೆ ಹೇಳಿದ್ದು ಇದೆ. ಅದಾದ್ಮೇಲೆ ಇಬ್ಬರು ಹಾವು ಮುಂಗುಸಿ ಅಂತ ಕಿತ್ತಾಡಿಕೊಂಡಿದ್ರು. ಇವರಿಬ್ರು ಬ್ರೇಕಪ್ ಮಾಡಿಕೊಂಡ್ರು ಅನ್ನುವಾಗ್ಲೇ ತ್ರಿವಿಕ್ರಮ್ ಭವ್ಯಗೆ ಲವ್ ಲೆಟರ್ ಬರೆದಿದ್ರು. ಫಿನಾಲೆ ವೀಕ್ ನಲ್ಲಿ ತ್ರಿವಿಕ್ರಮ್ ಭವ್ಯಗೆ ಐ ಲವ್ ಯು ಪನ್ನಿಕುಟ್ಟಿ ಅಂತ ಹೇಳಿದ್ರು. ಇದನ್ನ ನೋಡಿದ ವೀಕ್ಷಕರು ಇವರಿಬ್ರು ಮದುವೆ ಆಗೋದು ಫಿಕ್ಸ್ ಅಂದಿದ್ರು. ಆದ್ರೀಗ ಇದೇ ಲವ್ ಸ್ಟೋರಿ ಬಿಗ್ ಬಾಸ್ ಶೋ ಮುಗಿದ ಕೆಲವೇ ಕ್ಷಣಗಳಲ್ಲಿ ಮುಗಿದು ಹೋಗಿದೆ. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಇರೋ ರೀತಿ ನೋಡಿ ಎಲ್ರೂ ಇವರಿಬ್ರು ಮದುವೆ ಆಗ್ತಾರೆ ಅಂತಾನೆ ಹೇಳ್ತಿದ್ರು. ಇಬ್ರು ಕೂಡ ಮದುವೆ ಆಗ್ತೀವಿ ಅನ್ನೋ ರೇಂಜ್ ನಲ್ಲೇ ಅಂಟಿಕೊಂಡೇ ಇದ್ರು. ಭವ್ಯನ ಅಪ್ಪ ಕೂಡ ನನ್ನ ಮಗಳನ್ನ ಕ್ಯಾಚ್ ಹಾಕಿಕೊಂಡಿದ್ದೀಯಾ ಅಂತ ನೇರವಾಗಿ ಹೇಳಿದ್ರು. ತ್ರಿವಿಕ್ರಮ್ ಅಮ್ಮ ಕೂಡ ಮಗನ ಪ್ರೀತಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲೇ ಮಾತಾಡಿದ್ರು. ರಾಧೆ ಕೃಷ್ಣನ ಹಾಗೆ ಕಾಣ್ತೀರಾ, ಚೆನ್ನಾಗಿದೆ ಜೋಡಿ ಅಂತ ಬೇರೆ ಹೇಳಿದ್ರು. ಆದ್ರೆ ಯಾವಾಗ ತ್ರಿವಿಕ್ರಮ್ ಕೈಯಿಂದ ಕಪ್ ಮಿಸ್ ಆಯ್ತೋ ಲವ್ ಸ್ಟೋರಿಗೂ ಟ್ವಿಸ್ಟ್ ಸಿಕ್ಕಿದೆ. ಭವ್ಯನ ತಬ್ಬಿಕೊಂಡು ಓಡಾಡುವಾಗ ಎಲ್ಲೇ ಇದ್ರೂ ಜೊತೆಯಲ್ಲಿ ಭವ್ಯನೇ ಇರಬೇಕು ಅನ್ನೋ ರೀತಿ ಇದ್ದ ವಿಕ್ಕಿ ಸಡನ್ ಆಗಿ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಭವ್ಯ ಗೌಡ ಚಿಕ್ಕವಳಾಗ್ತಾಳೆ, ನಾನು ಅವಳನ್ನ ಮದುವೆ ಆಗೋದಿಲ್ಲ, ಬೇರೆ ಹುಡುಗಿಯನ್ನ ಹುಡುಕ್ಬೇಕು. ಈಗ ತಾನೇ ಮನೆಯಿಂದ ಹೊರಗೆ ಬಂದಿದ್ದೇನೆ, ಇನ್ಮುಂದೆ ಹುಡುಗಿಯನ್ನ ಹುಡುಕ್ಬೇಕಿದೆ ಅಂತ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಹೇಳಿಕೊಂಡಿದ್ದಾರೆ. ಭವ್ಯ ಗೌಡನ ಮದುವೆ ಆಗೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ವಿಕ್ಕಿ. ಇನ್ನು ವಿಕ್ಕಿ ತನ್ನ ಲವ್ ಸ್ಟೋರಿಗೆ ಟ್ವಿಸ್ಟ್ ಕೊಟ್ಟಿದ್ದು ಸೋತ ಸಿಟ್ಟಿಗೆ ಇರಬಹುದಾ ಎಂಬ ಮಾತು ಕೇಳಿ ಬಂದಿದೆ. ಭವ್ಯಾಳ ಸುತ್ತ ಓಡಾಡದೆ ತಾನು ಬಂದಿದ್ದು ಆಟ ಆಡೋಕೆ ಗೆಲ್ಲೋಕೆ ಎಂಬ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಿತ್ತು. ಭವ್ಯಾಳ ಮೋಹವೇ ತನ್ನ ಸೋಲಿಗೆ ಕಾರಣವಾಯ್ತು ಅನ್ನೋ ಬೇಜಾರು ವಿಕ್ಕಿಗೆ ಇದೆ ಅಂತ ಅವರ ಆಪ್ತರು ಹೇಳ್ತಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರೋದು, ಹಾಗೆ ವಿಕ್ಕಿ ವಿಚಾರದಲ್ಲೂ ಆಗಿರೋದು ಅಷ್ಟೇ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿ TRPಗಾಗಿ ಮಾತ್ರನಾ? ವಿಕ್ಕಿ ಸೋಲಿಗೆ ಇದೇ ಕಾರಣ ಆಯ್ತಾ ಅನ್ನೋದನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.